ಇವ್ರದ್ದು ಒಂದಿನ ಸಂಪಾದನೆ 330 ಕೋಟಿ. ಇವ್ರ ಹೆಸರು ವಾರೆನ್ ಬಫೆಟ್ ಅಂತ. ಇವ್ರಿಷ್ಟು ದುಡ್ಡನ್ನ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿದ್ದಲ್ಲ, ಇವ್ರು ಮಾಡೋ ಇನ್ವೆಸ್ಟ್ಮೆಂಟ್ಸ್ ಇಂದಾನೆ ಇಷ್ಟು ವೆಲ್ತ್ ನ ಕ್ರಿಯೇಟ್ ಮಾಡಿದ್ದಾರೆ. ವರ್ಲ್ಡ್ ಟಾಪ್ 10 ರಿಚೆಸ್ಟ್ ಪರ್ಸನ್ಸ್ ಅಲ್ಲಿ ಇವರು ಕೂಡ ಒಬ್ರು. ಇವ್ರಿಷ್ಟು ದೊಡ್ಡ ಪೊಸಿಷನ್ ಬರೋದಕ್ಕೆ ಕಾರಣ ಇವ್ರು 11 ವರ್ಷ ಇದ್ದಾಗಲೇ ಇನ್ವೆಸ್ಟ್ಮೆಂಟ್ ನ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋ ಥಾಟ್ ಬಂದಿತ್ತಲ್ಲ, ಅದು ಕೂಡ ಅವ್ರ ಸ್ವಂತ ಸಂಪಾದನೆಯಿಂದ. ಯಾಕಂದ್ರೆ ಅವ್ರು 7 ವರ್ಷ 8 ವರ್ಷ ಇದ್ದಾಗಲೇ ನ್ಯೂಸ್ ಪೇಪರ್ಸ್ ನ ಸೇಲ್ ಮಾಡೋದು ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಸೇಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಬರ್ತಿದ್ದಂತ ದುಡ್ಡನ್ನ ಇನ್ವೆಸ್ಟ್ ಮಾಡ್ಕೊಂತ ಹೋದ್ರು. ಅವ್ರ ಮಾರ್ಕೆಟ್ ಅಲ್ಲಿ ಎಷ್ಟೇ ವರ್ಸ್ಟ್ ಸಿಚುವೇಶನ್ ಬಂದ್ರು ಲಾಂಗ್ ಟರ್ಮ್ ಅಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ ಅನ್ನೋ ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರಲ್ವಾ, ಅದರಿಂದಾನೇ ಇವತ್ತು ಇಷ್ಟು ವೆಲ್ತ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಮೇ ಬಿ ನಾವು ಬೇರೆ ಬೇರೆ ರೀಸನ್ಸ್ ಇಂದ ನಾವು ಬೇಗ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ, ಆದ್ರೆ ಇವಾಗಾದ್ರೂ ನಾವು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ನಾವು ಫ್ಯೂಚರ್ ಅಲ್ಲಿ ಒಳ್ಳೆ ವೆಲ್ತ್ ನ ಜನರೇಟ್ ಮಾಡ್ಬೋದಲ್ವಾ. ಸೊ ಸ್ಟಾರ್ಟ್ ಇನ್ವೆಸ್ಟಿಂಗ್. ಇದೇ ತರ ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ತಪ್ಪದೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ.